ತರಗತಿಯಲ್ಲಿ ನಾವು 10ನೇ ತರಗತಿಯಲ್ಲಿ 7ನೇ ಗದ್ಯ ಪಾಠವಾಗಿರುವಂತಹ ವೃಕ್ಷ ಸಾಕ್ಷಿ ಎನ್ನುವಂತಹ ಪಾಠದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ನೋಡಿ ಮಕ್ಕಳೇ, ನಿಮಗೆಲ್ಲ ಕತೆ ಅಂದ್ರೆ ಇಷ್ಟ ಅಲ್ವಾ? ಹೌದಾ? ಇಷ್ಟನಾ ನಿಮ್ಗೆ ಕತೆ ಅಂದ್ರೆ? ಯಾರಿಗ್ ತಾನೇ ಇಷ್ಟ ಆಗಲ್ಲ ಕತೆ ಅಂದ್ರೆ ಅಲ್ವಾ? ಎಲ್ರಿಗೂ ಇಷ್ಟ ಆಗುತ್ತಲ್ವಾ? ನೋಡ್ರಿ, ಕತೆ ಅಂದ್ರೆ ಆಬಾಲ ವೃದ್ಧರಿಗೂ ಕೂಡ ಪ್ರಿಯವಾಗಿರುತ್ತೆ. ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂತವ್ರಿಗೂ ಕೂಡ ಕತೆ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅಂತಹ ಅತ್ಯಂತ ಜನಪ್ರಿಯ ಸಾಹಿತ್ಯ ಪ್ರಕಾರನೇ ಕಥೆ. ನೋಡ್ರಿ, ಕನ್ನಡ ಸಾಹಿತ್ಯವನ್ನು ಅವಲೋಕಿಸಿದಾಗ ಬೇರೆ ಬೇರೆ ತರಹದ ಸಾಹಿತ್ಯ ಪ್ರಕಾರಗಳಿದಾವೆ. ಅಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಕಥಾ ಸಾಹಿತ್ಯನೂ ಕೂಡ ಒಂದಾಗಿದೆ. ಕೇಳಿದ್ರಲ್ವಾ ಕತೆ? ನೀವು ಇಷ್ಟ ಆಗತ್ತಲ್ವಾ ಕತೆ ಅಂದ್ರೆ? ನೋಡಿ, ಹಾಗಾದ್ರೆ ಈ ಕಥೆಗಳು ಹಿಂದಿನಿಂದನೂ ಕೂಡ ಮೌಖಿಕ ಪರಂಪರೆಯಲ್ಲಿ ಸಾಗಿ ಬಂದಿದ್ವು. ಆದ್ರೆ ಇತ್ತೀಚೆಗೆ ಅವು ಗ್ರಂಥಸ್ಥ ರೂಪವನ್ನ ಪಡೆದುಕೊಂಡಿದ್ದಾವೆ. ಕನ್ನಡ ಸಾಹಿತ್ಯದಲ್ಲೇ ಅತ್ಯಂತ ಜನಪ್ರಿಯ ಪ್ರಕಾರವಾಗಿರ್ತಕ್ಕಂತಹ ಸಾಹಿತ್ಯ ಪ್ರಕಾರ ಅಂದ್ರೆ ಅದು ಕಥಾ ಸಾಹಿತ್ಯ ಆಗಿದೆ. ನೋಡಿ, ಈ ಕಥೆಗಳು ಕೇವಲ ಮನರಂಜನೆಯನ್ನ ಮಾತ್ರ ನೀಡದೇನೆ, ಇವುಗಳ ಉದ್ದೇಶ ಕೇವಲ ಮನರಂಜನೆ ಆಗಿರ್ತೇನೆ, ಮನರಂಜನೆಯ ಜೊತೆಗೆ ಜೀವನ ಮೌಲ್ಯಗಳಾಗಿರ್ತಕ್ಕಂತಹ ಸತ್ಯ, ಪ್ರೇಮ, ಅಹಿಂಸೆ, ತ್ಯಾಗ, ನಿಸ್ವಾರ್ಥ ಸೇವೆ ಮೊದಲಾದ ವಿಷಯಗಳನ್ನ ಪ್ರತಿಪಾದಿಸುವಂತಹ ಸಾಹಿತ್ಯ ಪ್ರಕಾರ ಇದಾಗಿದೆ. ಇದರಲ್ಲಿ ಹಲವಾರು ಪ್ರಕಾರದ ಪಾತ್ರಗಳು ಕೂಡ ಬರ್ತವೆ. ದೇವತೆಗಳಿರ್ಬೋದು, ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳು, ಯಕ್ಷ ಯಕ್ಷಿಣಿಯರು, ಅಸುರರು ಎಲ್ಲರೂ ಕೂಡ ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರಗಳು. ಈ ತರದ ಎಲ್ಲ ಪಾತ್ರಗಳನ್ನ ಕಥೆಯಲ್ಲಿ ಬಳಸ್ಕೊಂಡಿರ್ತಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ಕಥೆಯ ಬಗ್ಗೆ, ಕಥಾ ಸಾಹಿತ್ಯದ ಬಗ್ಗೆ ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ವೃಕ್ಷ ಸಾಕ್ಷಿ ಎನ್ನುವಂತಹ ಪಾಠ ಕಥಾ ಸಾಹಿತ್ಯದಲ್ಲಿ ರಚನೆ ಆಗಿರುವಂತಹ ಪಾಠ ಇದಾಗಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾರು ಬರೆದ್ರು ಈ ಕಥೆನ? ದುರ್ಗಸಿಂಹ. ನೋಡಿ, ದುರ್ಗಸಿಂಹ ಬರೆದಿರ್ತಕ್ಕಂತಹ ಕತೆ ಇದಾಗಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಯಾವ ಕೃತಿ? ದುರ್ಗಸಿಂಹ ಹೆಸರು ಕೇಳಿರ್ಬೋದಲ್ವಾ ನೀವು? ಆತ ಬರೆದಿರ್ತಕ್ಕಂತಹ ಪ್ರಸಿದ್ಧ ಕೃತಿ ಅಂದ್ರೆ ಅದು ಪಂಚತಂತ್ರ. ಪಂಚತಂತ್ರದ ಕಥೆಗಳು ಅಂತ ನೀವು ಕೇಳಿರ್ಬೋದಲ್ವಾ? ಅದು ಯಾರು ಬರೆದಿರೋದು? ದುರ್ಗಸಿಂಹ ಬರೆದಿರುವಂತದ್ದು. ನೋಡಿ, ಆ ಪಂಚತಂತ್ರದ ಕಥೆಗಳಂತೂ ಕೂಡ ಆಬಾಲವೃದ್ಧರಿಗೂ ಕೂಡ ಪ್ರಿಯವಾಗುವಂತಹ ಕಥೆಗಳು. ಅಷ್ಟು ಚೆನ್ನಾಗಿದ್ದಾವೆ ಅದರಲ್ಲಿ ಕಥೆಗಳು. ಮನರಂಜನೆಯ ಜೊತೆಗೆ ಒಳ್ಳೆಯ ಮೌಲ್ಯಗಳನ್ನ, ನೀತಿಯನ್ನ ತಿಳಿಸುವಂತಹ ಕಥೆಗಳು ಆಗಿದ್ದಾವೆ. ಅದರಲ್ಲಿ ಪ್ರಾಣಿಗಳನ್ನ ಬಳಸ್ಕೊಂಡಿದ್ದಾರೆ, ದೇವತೆಗಳಿರ್ತಾರೆ, ಪಕ್ಷಿಗಳಿರ್ತಾರೆ, ಮನುಷ್ಯರಿರ್ತಾರೆ, ಅಸುರರಿರ್ತಾರೆ. ಎಲ್ಲರನ್ನೂ ಕೂಡ ಪಾತ್ರಗಳನ್ನಾಗಿ ಮಾಡಿಕೊಂಡು ಪಂಚತಂತ್ರದ ಕಥೆಗಳನ್ನ ದುರ್ಗಸಿಂಹ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ವಿದ್ಯಾರ್ಥಿಗಳೇ. ನೋಡಿ, ಈ ದುರ್ಗಸಿಂಹ ಬರೆದಿರ್ತಕ್ಕಂತಹ ಪಂಚತಂತ್ರದ ಕತೆ ಮೂಲವಾಗಿ ಪೈಶಾಚಿಕ ಭಾಷೆಯಲ್ಲಿ ಗುಣಾಟೆ ಎನ್ನುವಂತಹ ಕವಿಯಿಂದ ರಚನೆ ಆಗಿರುವಂತಹ ಕತೆ. ಆ ನಂತರ ಪೈಶಾಚಿಕ ಭಾಷೆಯಲ್ಲಿ ಇರ್ತಕ್ಕಂತಹ ಆ ಕೃತಿಯನ್ನ ಸಂಸ್ಕೃತ ಭಾಷೆಯಲ್ಲಿ ವಸುಭಾಗ ಭಟ್ಟರು ಬರೀತಾರೆ. ವಸುಭಾಗ ಭಟ್ಟರು ಸಂಸ್ಕೃತ ಭಾಷೆಯಲ್ಲಿ ಬರೆದದ್ದನ್ನ ನೋಡಿಕೊಂಡು ದುರ್ಗಸಿಂಹ ಕವಿ ಕನ್ನಡ ಭಾಷೆಯಲ್ಲಿ ಪಂಚತಂತ್ರ ಎನ್ನುವಂತಹ ಕೃತಿಯನ್ನ ಬರೀತಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ವೃಕ್ಷ ಸಾಕ್ಷಿ ಎನ್ನುವಂತಹ ಕತೆ, ಈ ಪಾಠ ಇದೆಯಲ್ಲ, ಇದು ದುರ್ಗಸಿಂಹ ಬರೆದಿರ್ತಕ್ಕಂತಹ ಪಂಚತಂತ್ರದ ಕಥೆಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಾವು ಈ ವೃಕ್ಷ ಸಾಕ್ಷಿ ಎನ್ನುವಂತಹ ಪಾಠದಲ್ಲಿ ಏನಿದೆ ಅನ್ನುವಂಥದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದುರ್ಗಸಿಂಹ ಕವಿಯ ಬಗ್ಗೆ ನಾವು ಸ್ವಲ್ಪ ಪರಿಚಯವನ್ನ ಮಾಡ್ಕೊಂಡು ಬರೋಣ ವಿದ್ಯಾರ್ಥಿಗಳೇ. ದುರ್ಗಸಿಂಹ ಕವಿಯ ಕಾಲ ಕ್ರಿಸ್ತಶಕ 1031. ಈತನ ಸ್ಥಳ ಕಿಸುಕಾಡು ನಾಡಿನ ಸೈಯಡಿ, ಅಂದ್ರೆ ಈಗಿನ ಗದಗ ಜಿಲ್ಲೆಯ ರೋಣ ತಾಲೂಕಿನಲ್ಲಿ ಬರ್ತಕ್ಕಂತಹ ಸವಡಿ ಎನ್ನುವಂತಹ ಊರು. ಆವಾಗ ಅದನ್ನ ಸೈಯಡಿ ಅಂತ ಹೇಳಿ ಕರೀತಾ ಇದ್ರು, ಕಿಸುಕಾಡು ನಾಡು ಅಂತ ಹೇಳಿ ಕರೀತಾ ಇದ್ರು. ಈತನ ತಂದೆ ಈಶ್ವರಾಚಾರ್ಯ, ತಾಯಿ ದೇವಾಂಬಿಕೆ. ಈತನ ಗುರು ಶಂಕರ ಭಟ್ಟರು ಅಂತ ಹೇಳಿ. ಈತ ಚಾಲುಕ್ಯ ದೊರೆಯಾಗಿರ್ತಕ್ಕಂತಹ 1ನೇ ಜಗದೇಕ ಮಲ್ಲನ ಆಸ್ಥಾನದಲ್ಲಿ ದಂಡನಾಯಕನಾಗಿ ಕೆಲಸ ಮಾಡ್ತಾನೆ. ಹಾಗೆ ಸಂಧಿ ವಿಕ್ರಮಿ ಕೂಡ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾನೆ. ಯಾರೋ? ದುರ್ಗಸಿಂಹ ಕವಿ.
ಕೃತಿ ಅಂತಂದ್ರೆ ಅದು ಕರ್ನಾಟಕ ಪಂಚತಂತ್ರ. ಪಂಚತಂತ್ರ ಅಂತಾನೂ ಕರೀತಾರೆ. ಅದರ ಹೆಸರು ಕರ್ನಾಟಕ ಪಂಚತಂತ್ರ ಅಂತ. ಇದನ್ನ ದುರ್ಗಸಿಂಹ ಕವಿ ಚಂಪು ಕಾವ್ಯದಲ್ಲಿ ಬರೀತಾರೆ. ಅಂದ್ರೆ ಚಂಪು ಅಂದ್ರೆ ಏನು ವಿದ್ಯಾರ್ಥಿಗಳೇ? ನೋಡಿ, ಗದ್ಯ ಮತ್ತು ಪದ್ಯಗಳಿಂದ ಮಿಶ್ರಿತವಾಗಿ ಬರೆದಿರ್ತಕ್ಕಂತಹ ಸಾಹಿತ್ಯ ಪ್ರಕಾರನೇ ಚಂಪು ಸಾಹಿತ್ಯ. ಹಾಗಾದ್ರೆ ಕರ್ನಾಟಕ ಪಂಚತಂತ್ರ ಎನ್ನುವಂತಹ ಕೃತಿ ಚಂಪು ಸಾಹಿತ್ಯದಲ್ಲಿ ರಚನೆ ಆಗಿರುವಂತಹ ಕೃತಿಯಾಗಿದೆ. ಹಾಗೆ ಈ ಕರ್ನಾಟಕ ಪಂಚತಂತ್ರ ಎನ್ನುವಂತಹ ಕೃತಿಯಲ್ಲಿ ನೋಡ್ರಿ, ಪಂಚತಂತ್ರ, ಪಂಚ ಅಂದ್ರೆ 5 ತಂತ್ರಗಳನ್ನ ಒಳಗೊಂಡಿರ್ತಕ್ಕಂತಹ ಕಥೆಗಳು ಇದಾವೆ ವಿದ್ಯಾರ್ಥಿಗಳೇ. ನೋಡ್ರಿ, ಆ ಪಂಚತಂತ್ರಗಳು ಯಾವ್ಯಾವಪ್ಪ ಅಂತಂದ್ರೆ ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ ಮತ್ತು ಮಿತ್ರ ಕಾರ್ಯ. ಇವು ಪಂಚತಂತ್ರಗಳು. ನೋಡಿ, ಪಂಚತಂತ್ರಗಳು ಅಂದ್ರೆ ಯಾವ್ಯಾವು? ಭೇದ, ಪರೀಕ್ಷಾ, ವಿಶ್ವಾಸ, ವಂಚನ, ಮಿತ್ರ ಕಾರ್ಯ ಎನ್ನುವಂತಹ 5 ತಂತ್ರಗಳನ್ನ ಬಳಸಿಕೊಂಡು ಈ ಕೃತಿಯನ್ನ ಬರೆದಿದ್ದಾರೆ ದುರ್ಗಸಿಂಹ. ಇದರಲ್ಲಿ 457 ಪದ್ಯಗಳಿದಾವೆ. ಎಲ್ಲಿ? ಪಂಚತಂತ್ರ ಕೃತಿಯಲ್ಲಿ 457 ಪದ್ಯಗಳಿದ್ದಾವೆ. 230 ಶ್ಲೋಕಗಳಿಂದ ಈ ಕೃತಿ ಕೂಡಿದೆ. ಇದು ಮೊದಲು ಪೈಶಾಚಿಕ ಭಾಷೆಯಲ್ಲಿ ಗುಣಾಢ್ಯನಿಂದ ರಚನೆಯಾಗಿತ್ತು. ಆನಂತರ ಸಂಸ್ಕೃತದಲ್ಲಿ ವಸುಭಾಗ ಭಟ್ಟರಿಂದ ರಚನೆ ಆಯಿತು. ಆನಂತರ ಕನ್ನಡದಲ್ಲಿ ದುರ್ಗಸಿಂಹ ಈ ಕೃತಿಯನ್ನ ಬರೆದ್ರು. ಅದೇ ಯಾವ ಕೃತಿನಪ್ಪ ಅಂತಂದ್ರೆ ಪ್ರಸಿದ್ಧ ಕಥಾ ಸಾಹಿತ್ಯವಾಗಿರ್ತಕ್ಕಂತಹ ಕರ್ನಾಟಕ ಪಂಚತಂತ್ರ. ನೋಡ್ರಿ, ಇದು ಕನ್ನಡ ಸಾಹಿತ್ಯದ ಪರಂಪರೆಯನ್ನ ಶ್ರೀಮಂತಗೊಳಿಸಿರ್ತಕ್ಕಂತಹ ಒಂದು ಪ್ರಸಿದ್ಧ ಕೃತಿ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗಾದ್ರೆ ಈ ವೃಕ್ಷ ಸಾಕ್ಷಿ ಎನ್ನುವಂಥದ್ದು ಒಂದು ಪಂಚತಂತ್ರದ ಕಥೆ ಅಂತ ಕೇಳಿದ್ವಿ ನಾವೀಗ. ಹಾಗಾದ್ರೆ ಇದ್ರಲ್ಲೂ ಕೂಡ ಏನೋ ಒಂದು ಒಳ್ಳೆಯ ನೀತಿ, ಜೀವನ ಮೌಲ್ಯ ಅಡಗಿರ್ಲೇಬೇಕಲ್ವಾ ವಿದ್ಯಾರ್ಥಿಗಳೇ? ಹಾಗಾದ್ರೆ ಈ ಪಾಠದ ಆಶಯ ಏನು, ಅದರಲ್ಲಿ ಅಂತಹ ನೀತಿಯನ್ನ, ಒಳ್ಳೆಯ ಮೌಲ್ಯಗಳನ್ನ ನಾವ್ ಏನನ್ನ ತಿಳ್ಕೋತೀವಿ ಅನ್ನೋಂಥದನ್ನ, ಈ ಪಾಠದ ಆಶಯ ಭಾವವನ್ನ ನಾವು ನೋಡೋಣ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಈ ಪಂಚತಂತ್ರ ಪಾಠದ ಕೃತಿಯಲ್ಲಿ ಬರತಕ್ಕಂತಹ ವೃಕ್ಷ ಸಾಕ್ಷಿ ಎನ್ನುವಂತಹ ಕಥೆಯ ಮೂಲಕ ಹಳಗನ್ನಡದ ಚಂಪು ಕಾವ್ಯವನ್ನ ಪರಿಚಯಿಸುವಂತಹ ಆಶಯವನ್ನ ಇಟ್ಕೊಂಡಿದ್ದಾರೆ ಕವಿ. ಆ ಆಶಯದ ಜೊತೆಗೆ ವೃಕ್ಷ ಸಾಕ್ಷಿ ಕಥೆಯಿಂದ ನಾವು ಒಳ್ಳೆಯ ನೀತಿಯನ್ನ ತಿಳ್ಕೋತೀವಿ. ನೋಡ್ರಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಕೇಳಿರ್ಬೋದಲ್ವಾ ನೀವು ಇದನ್ನ? ಏನಿದು? ಗಾದೆ ಮಾತಲ್ವಾ? ಕನ್ನಡದ ಪ್ರಸಿದ್ಧ ಗಾದೆ ಅಲ್ವಾ ಇದು? ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಒಂದು ನೀತಿಯನ್ನ ನಾವ್ ಈ ಕಥೆಯಲ್ಲಿ ತಿಳ್ಕೋತೀವಿ ವಿದ್ಯಾರ್ಥಿಗಳೇ. ಹಾಗೇನೆ ಮಾಡಿದ್ದು ಮಾರಾಯ, ಇದು ಕೂಡ ಒಂದು ಗಾದೆ ಅಲ್ವಾ? ಹಣಕ್ಕಿಂತ ಗುಣ ಮೇಲು. ನೋಡ್ರಿ, ಎಷ್ಟು ಒಳ್ಳೆಯ ನೀತಿಗಳನ್ನ ತಿಳ್ಕೊತಿದೀವಿ ನಾವಿಲ್ಲಿ. ಹಣಕ್ಕಿಂತ ಗುಣ ಮೇಲು. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಹಣಕ್ಕೆ ನಾವು ಬೆಲೆ ಕೊಡೋದಕ್ಕಿಂತ ಗುಣಕ್ಕೆ ಬೆಲೆ ಕೊಡಬೇಕು. ಹಣಕ್ಕಿಂತ ಶ್ರೇಷ್ಠವಾಗಿರುವಂತದ್ದು ಗುಣ. ನೋಡಿ, ಮಾಡಿದ್ದು ನಾವು ಮಾರಾಯ ಅಂತಂದ್ರೆ ನಾವ್ ಎಂಥ ಕೆಲಸ ಕಾರ್ಯಗಳನ್ನ ಮಾಡ್ತೀವೋ ಅದರ ಮೇಲೆ ನಮಗೆ ಪ್ರತಿಫಲ ದೊರೆಯುತ್ತೆ. ನಾವು ಕೆಟ್ಟ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಜೀವನದಲ್ಲಿ ನಮ್ಗೆ ಕಷ್ಟ, ನೋವುಗಳು ಬಂದೋಗ್ತವೆ, ಕೆಟ್ಟದ್ದಾಗತ್ತೆ. ಅದೇ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ನಾವು ಜೀವನದಲ್ಲಿ ನಮ್ಗೆ ಒಳ್ಳೇದಾಗುತ್ತೆ, ಸುಖವಾಗಿ ಬದುಕ್ತೀವಿ. ಮಾಡಿದ್ದು ಮಾರಾಯ. ನಾವ್ ಏನ್ ಮಾಡ್ತೀವೋ ಅದನ್ನ ಉಣ್ತೀವಿ. ನಾವ್ ಎಂತಹ ಬೀಜ ಬಿತ್ತೀವೋ ಅಂತಹ ಬೆಳೆನ, ಅಂತಹ ಫಲವನ್ನ ಪಡ್ಕೋತೀವಿ. ನೋಡಿ, ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದನ್ನ ಅನುಭವಿಸ್ತೀವಿ, ಕೆಟ್ಟದ್ದನ್ನ ಮಾಡಿದ್ರೆ ಕೆಟ್ಟದ್ದನ್ನ ಅನುಭವಿಸ್ತೀವಿ. ಅದಕ್ಕೆ ಮಾಡಿದ್ದು ಮಾರಾಯ ಅನ್ನುವಂತಹ ಗಾದೆನ ಹೇಳ್ತಾರೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೋಡಿ, ಎಷ್ಟು ಒಳ್ಳೆಯ ಮೌಲ್ಯ ತಿಳ್ಕೊತೀವಲ್ವಾ? ನೋಡಿ, ಈ ಪಾಠದಲ್ಲಿ ಧರ್ಮ ಬುದ್ಧಿ ಮತ್ತೆ ದುಷ್ಟ ಬುದ್ಧಿ ಎನ್ನುವಂತಹ 2 ಪಾತ್ರಗಳು ಬರ್ತವೆ. ಧರ್ಮ ಬುದ್ಧಿ, ಇನ್ನೊಬ್ಬ ದುಷ್ಟ ಬುದ್ಧಿ. ನೋಡಿ, ಈ ಪಾಠಕ್ಕೆ ಸಂಬಂಧಿಸಿದಂತೆ ಆ ಪಾತ್ರಗಳ ಹೆಸರಿಗೆ ತಕ್ಕಂತೆ ಇಲ್ಲಿ ಅವು ಗುಣಗಳನ್ನ ಹೊಂದಿದ್ದಾರೆ. ಪಾತ್ರಕ್ಕೆ ತಕ್ಕಂತೆ, ಅವ್ರ ಹೆಸರಿಗೆ ತಕ್ಕಂತೆ ಆ ಪಾತ್ರಗಳ ಗುಣವನ್ನ ಹೊಂದಿದ್ದಾರೆ ಇಲ್ಲಿ. ಯಾರು? ಧರ್ಮ ಬುದ್ಧಿ. ಧರ್ಮ ಬುದ್ಧಿ ಅಂತಂದ್ರೆ ಆತನ ಸಹನಶೀಲತೆ, ಸುಸಂಸ್ಕೃತ ವ್ಯಕ್ತಿತ್ವವನ್ನ ಧರ್ಮ ಬುದ್ಧಿಯಲ್ಲಿ ನಾವು ಕಾಣ್ತೀವಿ. ಆದ್ರೆ ಅದೇ ದುಷ್ಟ ಬುದ್ಧಿ ವಂಚನೆ, ಕಪಟತನ, ಮೋಸ ಎನ್ನುವಂತಹ ದುಷ್ಟ ಗುಣಗಳನ್ನ ನಾವು ದುಷ್ಟ ಬುದ್ಧಿಯಲ್ಲಿ ಕಾಣ್ತೀವಿ.
ನೋಡಿ, ಆ ಪಾತ್ರಗಳು ತಮ್ಮ ಹೆಸರಿಗೆ ತಕ್ಕಂತಹ ಗುಣವನ್ನ ಈ ಕಥೆಯಲ್ಲಿ ಹೊಂದಿದ್ದಾರೆ ವಿದ್ಯಾರ್ಥಿಗಳೇ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಹೇಳ್ಬೋದು ನಾವು. ನೋಡಿ, ಇಲ್ಲಿ ಆ ದುಷ್ಟ ಬುದ್ಧಿ ಮೋಸದಿಂದ, ಕಪಟ ವಂಚನೆಯಿಂದ ತಾನು ಹಾಳಾಗಿದ್ದಲ್ದೇನೆ ಸಂಪತ್ತಿನ ಆಸೆಗೋಸ್ಕರ ತನ್ನ ತಂದೆಯನ್ನು ಬಲಿ ಕೊಡುವಂತಹ ಹೃದಯ ಹೀನವಾಗಿರ್ತಕ್ಕಂತಹ ಕೃತ್ಯವನ್ನ ನಾವು ಈ ಕಥೆಯಲ್ಲಿ ಕಾಣ್ತೀವಿ ವಿದ್ಯಾರ್ಥಿಗಳೇ. ನೋಡಿ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಧರ್ಮ ಬುದ್ಧಿ ಸತ್ಯದಂತೆ ನಡ್ಕೋತಾನೆ, ದುಷ್ಟ ಬುದ್ಧಿ ಸುಳ್ಳನ್ನ ಹೇಳ್ತಾನೆ. ಹಾಗಾದ್ರೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅನ್ನುವಂಥದ್ದನ್ನ ನಾವು ಈ ಪಾಠದಲ್ಲಿ ತಿಳ್ಕೊತೀವಿ. ಮಾಡಿದ್ದುಂಡೋ ಮಾರಾಯ, ದುಷ್ಟ ಬುದ್ಧಿ ತನ್ನ ಕೆಟ್ಟತನದಿಂದ ಏನು ಸುಳ್ಳು ಹೇಳಿದ್ನೋ, ಏನ್ ಕೆಟ್ಟ ಕೆಲಸ ಕಾರ್ಯಗಳನ್ನ ಮಾಡಿದ್ನೋ ಅದರಿಂದ ತಾನೇ ಕೂಡ ಕೆಟ್ಟದ್ದನ್ನ ಅನುಭವಿಸ್ತಾನೆ ಅನ್ನುವಂಥದ್ದನ್ನ ತಿಳ್ಕೊತೀವಿ. ಹಾಗೇನೆ ಹಣಕ್ಕಿಂತ ಗುಣ ಮುಖ್ಯ. ನೋಡಿ, ದುಷ್ಟ ಬುದ್ಧಿ ಸಂಪತ್ತಿನ ಆಸೆಗೋಸ್ಕರ, ಹಣಕ್ಕೋಸ್ಕರ ಕೆಟ್ಟತನಕ್ಕೆ ಇಳಿದ, ಸುಳ್ಳು ಹೇಳಿದ. ಒಳ್ಳೆಯವನಾಗಿರ್ತಕ್ಕಂಥ ಧರ್ಮ ಬುದ್ಧಿಯ ಮೇಲೆ ಆರೋಪವನ್ನ ಹೊರಿಸಿದ, ಸುಳ್ಳು ಆರೋಪವನ್ನ ಹೊರಿಸಿದ. ಕೊನೆಗೆ ತಾನೇ ಅದರಿಂದ ನಷ್ಟವನ್ನ ಅನುಭವಿಸಿದ, ತನ್ನ ತಂದೆಯನ್ನ ಕಳ್ಕೊಂಡ. ನೋಡಿ, ಅದಕ್ಕೋಸ್ಕರ ನಾವು ಜೀವನದಲ್ಲಿ ಹಣಕ್ಕೆ ಬೆಲೆ ಕೊಡಬಾರ್ದೆ ಮತ್ತು ಗುಣಕ್ಕೆ ಬೆಲೆ ಕೊಡಬೇಕು ಅನ್ನುವಂತಹ ಈ ಒಳ್ಳೆಯ ನೀತಿಗಳನ್ನ, ಜೀವನ ಮೌಲ್ಯಗಳನ್ನ ನಾವು ಈ ಪಾಠದಿಂದ, ಈ ಕಥೆಯಿಂದ ತಿಳ್ಕೊತೀವಿ ವಿದ್ಯಾರ್ಥಿಗಳೇ. ಹಾಗೇನೆ ಈ ವೃಕ್ಷಸಾಕ್ಷಿ ಎನ್ನುವಂತಹ ಪಾಠವನ್ನ ದುರ್ಗಸಿಂಹನ ಕಥೆಯ ಕರ್ನಾಟಕ ಪಂಚತಂತ್ರ ಎನ್ನುವಂತಹ ಕೃತಿಯಿಂದ ಈ ಪಾಠವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರುವಂತಹ ಗುಣ್ಮಿ ಚಂದ್ರಶೇಖರ್ ಐತಾಳ್ ಎನ್ನುವಂತಹವರು ಸಂಗ್ರಹಿಸಿ ಬರೆದಿರ್ತಕ್ಕಂತಹ ಕರ್ನಾಟಕ ಪಂಚತಂತ್ರ, ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರ ಎನ್ನುವಂತಹ ಕೃತಿಯಿಂದ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಪಠ್ಯ ಪುಸ್ತಕದಲ್ಲಿ ನಿಗದಿಪಡಿಸಲಾಗಿದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನಾವು ಈ ಕಥೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊತಾ ಹೋಗೋಣ ವಿದ್ಯಾರ್ಥಿಗಳೇ. ನಾನೀಗ ಈ ಪಾಠವನ್ನ ಓದುತ್ತಾ ಹೋಗ್ತೀನಿ, ನೀವು ಓದೋದನ್ನ ಗಮನಿಸ್ತಾ ಹೋಗ್ಬೇಕು, ಪುಸ್ತಕವನ್ನ ನೋಡ್ಬೇಕು ವಿದ್ಯಾರ್ಥಿಗಳೇ. ಇದು ಹಳೆಗನ್ನಡ ಪಾಠ ಆಗಿರೋದ್ರಿಂದ ಪದಗಳನ್ನ ಅರ್ಥ ಕೆಡದೆ ಇರುವಂತಹ ರೀತಿಯಲ್ಲಿ ಬಿಡಿಸಿ ಓದುತ್ತಾ ಹೋಗ್ಬೇಕು. ಹಾಗಾಗಿ ನಾನು ಓದೋದನ್ನ ನೀವು ಗಮನ ಕೊಟ್ಟು ನೋಡ್ತಾ ಹೋಗ್ಬೇಕು. ನೋಡಿ, ಪುಸ್ತಕವನ್ನು ನೋಡಿ ವಿದ್ಯಾರ್ಥಿಗಳೇ. ಮಧುರಾ ನಗರದೊಳಗೆ, ನೋಡಿ ಇಲ್ಲಿ ಬಿಡಿಸ್ಬೇಕಾಗತ್ತೆ. ನಗರದ ಒಳಗೆ ದ ಅಕ್ಷರಕ್ಕೆ ಬಿಡಿಸಿ. ದಲ್ಲಿ ಯಾವ ಸ್ವರ ಇದೆ? ಓ ಸ್ವರ ಇದೆ. ದ ಅಕ್ಷರದಲ್ಲಿ ಕೊನೆಗೆ ಓ ಸ್ವರ ಇದೆ. ಆ ಓ ಸ್ವರವನ್ನ ಮುಂದಿನ ಅಕ್ಷರಕ್ಕೆ ಸೇರಿಸ್ಕೋಬೇಕು. ಮಧುರಾ ನಗರದ ಒಳಗೆ ಧರ್ಮ ಬುದ್ಧಿಯುಂ ದುಷ್ಟ ಬುದ್ಧಿಯುಂ, ಮ ಅಕ್ಷರಕ್ಕೆ ಬಿಡಿಸಿ. ದುಷ್ಟ ಬುದ್ಧಿಯುಂ, ಮದಲ್ಲಿ ಯಾವ ಸ್ವರ ಇದೆ? ಕೊನೆಗೆ ಎ ಸ್ವರ ಇದೆ. ನೋಡ್ರಿ, ಆ ಎ ಸ್ವರನ ಮುಂದಿನ ಅಕ್ಷರಕ್ಕೆ ಸೇರಿಸ್ಕೋಬೇಕು. ದುಷ್ಟ ಬುದ್ಧಿಯುಂ ಎಂಬರು, ರಾಗ್ ಬಿಡಿಸ್ರಿ. ರದಲ್ಲಿ ಯಾವ ಸ್ವರ ಇದೆ? ಕೊನೆಗೆ ಈ ಸ್ವರ ಇದೆ. ಆ ಈ ಸ್ವರನ ಮುಂದಿನ ಅಕ್ಷರಕ್ಕೆ ಸೇರಿಸ್ಕೊಳ್ರಿ. ಇರ್ವರ್, ದುಷ್ಟ ಬುದ್ಧಿಯಂ ಎಂಬರ್ ಇರ್ವರ್ ವಣಿಪುತ್ರ. ಪುದುವಿನೊಳ್, ಪುದುವಿನ ಒಳ್, ನೋಡ್ರಿ ನಾಗೆ ಬಿಡಿಸ್ಬೇಕು. ಪುದುವಿನ ಒಳ್ ಪರದು ಹೋಗಿ ಪಿರಿದಪ್ಪ ಪೊನ್ನ ಪಡೆದು ಮಗಳದು ಬಂದು ನಿಜ ಜನ್ಮಭೂಮಿಯಪ್ಪ ಮಧುರಾಪುರದ ಬಹಿರುದ್ಯಾನವನದೊಳಗೆ. ನೋಡಿ, ಬಹಿರ್ ರಾಗ್ ಬಿಡಿಸ್ರಿ. ರದಲ್ಲಿ ಹೂ ಸ್ವರ ಇದೆ. ಆ ಹೂ ಸ್ವರನ ಮುಂದಿನ ಅಕ್ಷರಕ್ಕೆ ಸೇರಿಸ್ಕೊಡ್ರಿ. ಉದ್ಯಾನವನದ, ಬಹಿರ್ ಉದ್ಯಾನವನದ. ದಾಗ ಬಿಡಿಸ್ರಿ. ದಲ್ಲಿ ಓ ಸ್ವರ ಇದೆ. ಒಳಗೆ, ಬಹಿರ್ ಉದ್ಯಾನವನದ ಒಳಗೆ. ಬೀಡಂ ಬಿಟ್ಟರ್ಧರಾತ್ರಿಯೊಳ್, ಟಗೆ ಬಿಡಿಸಿ. ಬಿಟ್ಟು, ಬೀಡಂ ಬಿಟ್ಟು. ಅರ್ಧರಾತ್ರಿಯೊಳ್ ಧರ್ಮ ಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟ ಬುದ್ಧಿಯಂ ಕರೆದು ಪೊನ್ನಂ ಪಚ್ಚುಕೊಳ್ಳುವ ಮೇಲೆ. ಪಚ್ಚುಕೊಳ್ಳಂ ಮಾಗ್ ಬಿಡಿಸಿ. ಮೊದಲು ಎ ಸ್ವರ ಇದೆ. ಎನೆ, ಪಚ್ಚುಕೊಳ್ಳಂ ಎನೆ. ದುಷ್ಟ ಬುದ್ಧಿ ಪಾಪ ಬುದ್ಧಿಯಾಗಲ್ ಬಗೆದಿಂತೆಂದಂ. ಪಾಪ ಬುದ್ಧಿಯಾಗಲ್ ಲಗ್ ಬಿಡಿಸಿ. ಬಗೆದು, ದಗ್ ಬಿಡಿಸಿ. ಇಂತು ಎಂದಂ, ಬಗೆದು ಇಂತು ಎಂದಂ.
ನಾವು ಈ பொன்னம் பற்றுக்கொண்டு மனையள் ಸ್ವೇಚ್ಛೆಯಿಂದ இருப்பவர் அல்லம். மத்தம் பரது போகல் வேள்கும் ಅದು ಕಾರಣದಿಂ ನಿನಗಂ ಎನಗಂ ಬೀಯಕ್ಕೆ ತಕ್ಕ ಅನಿತು ಪೊನ್ನಂ ಕೊಂಡು ಮಿಕ್ಕ ಪೊನ್ನನ್ ಎಲ್ಲಮನ್ ಇಲ್ಲಿಯೇ ಮಡಂಗುವಂ ಎನೆ. ಧರ್ಮ ಬುದ್ಧಿ ಆ ಪಾಪಕರ್ಮನಂ ತನ್ನ ಮನದನ್ನನ್ ಎಂದೇ ಬಗೆದುಂ ಅದಕ್ಕೆ ಒಡಂಬಟ್ಟು ಒಂದು ಮಹಾವಟವಿಟಪಿಯ ಕೆಲದೊಳ್ பொன்னம் ಉಳಿದು ಮರುದಿವಸಂ ಇರುವರು ಕೊಳಲಂ ಪಕ್ಕು ಇಷ್ಟ ವಿಷಯ ಸುಖಗಳನ್ ಅನುಭವಿಸುತ್ತಾ ಇದ್ದು ದುಷ್ಟ ಬುದ್ಧಿ ಧರ್ಮ ಬುದ್ಧಿಯಂ ವಂಚಿಸಿ ಹೋಗಿ ಪೊನ್ನನೆಲ್ಲಮಂ ಕೊಂಡು ಕುಳಿಯಂ ಮುನ್ನಿನಂತೆ ಕೂಳ್ದು ಕೆಲವಾನು ದಿವಸಕ್ಕೆ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಒಂದು ಬೀಯಕ್ಕೆ ಪೊನ್ನು ಇಲ್ಲ ಇನ್ನು ಕಿರಿದು ಪೊನ್ನಂ ತೆಗೆದುಕೊಳ್ಳುಂ ಬನ್ನಿಂ ಎಂದು ಒಡಂಗೊಂಡು ಹೋಗಿ ಪೂಳ್ದೆಡೆಯೊಳ್ ಪೊನ್ನಂ ಕಾಣದೆ ಇನ್ನು ಉಸಿರದಿರ್ದೊಡೆ ಅನೃತಂ ತನ್ನ ಮೇಲೆ ಒಪ್ಪುದು ಎಂದು ಪೊನ್ನನ್ ಎಲ್ಲಮಂ ನೀನೇ ಕೊಂದೆ ಎಂಬುದು. ನೋಡಿ ವಿದ್ಯಾರ್ಥಿಗಳೇ, ಇದು ಹಳೆಗನ್ನಡ ಗದ್ಯ ಪಾಠ ಆಗಿರೋದ್ರಿಂದ ಪದಗಳನ್ನ ಅರ್ಥಬದ್ಧವಾಗಿ ಬಿಡಿಸಿ ಓದ್ಬೇಕಾಗತ್ತೆ. ನಾನು ಹೇಗೆ ಓದೋದು ಅಂತ ಹೇಳಿ ನಿಮ್ಗೆ ತೋರಿಸಿದ್ದೀನಿ. ಇದು ಇನ್ನೊಂದು ಸಾರಿ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಈ ಪಾಠದ ಕೊನೆಯಲ್ಲಿ ಪದಗಳನ್ನ ಬಿಡಿಸಿ ಕೊಟ್ಟಿದ್ದಾರೆ. ಅಲ್ಲಿ ಕೂಡ ನೀವು ಮತ್ತೊಂದು ಸಾರಿ ಓದ್ರೆ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನೋಡಿ, ಹಾಗಾದ್ರೆ ಈ ಒಂದು ಪ್ಯಾರಾದ ಅರ್ಥವನ್ನ ನಾವೀಗ ತಿಳ್ಕೊಳ್ಳೋಣ. ಮಧುರಾನಗರದ ಒಳಗೆ ಧರ್ಮ ಬುದ್ಧಿಯಂ ದುಷ್ಟ ಬುದ್ಧಿಯಂ ಎಂಬರ್ ಇರ್ಬರ್ ವಣಿಕ್ ಪುತ್ರರ್. ನೋಡ್ರಿ, ಮಧುರಾನಗರದ ಒಳಗೆ ಧರ್ಮ ಬುದ್ಧಿ ಹಾಗೂ ದುಷ್ಟ ಬುದ್ಧಿ ಎನ್ನುವಂತಹ ಇರ್ಬರ್ ಅಂದ್ರೆ ಇಬ್ಬರು, ವಣಿಕ್ ಪುತ್ರರ್ ವಣಿಕ್ ಪುತ್ರರ್ ಅಂದ್ರೆ ವ್ಯಾಪಾರಿ ಪುತ್ರರು ಅಂತ ಅರ್ಥ. ಪುದುವಿನೊಳ್ ಪರದು ಹೋಗಿ, ಪರದು ಅಂದ್ರೆ ವ್ಯಾಪಾರ, ವಣಿಕ್ ಪುತ್ರರ್ ಅಂದ್ರೆ ವ್ಯಾಪಾರಿ ಪುತ್ರರು, ಪರದು ಅಂದ್ರೆ ವ್ಯಾಪಾರ. ನೋಡಿ, ಪರದು ಹೋಗಿ ಅಂದ್ರೆ ಹೋಗಿ ವ್ಯಾಪಾರಕ್ಕಾಗಿ ಹೋಗಿ ಪಿರಿದಪ್ಪ ಪೊನ್ನ ಪಡೆದು. ಪಿರಿದಪ್ಪ, ಪಿರಿದು ಅಂದ್ರೆ ಬಹಳ, ಪಿರಿದು ಅಂದ್ರೆ ದೊಡ್ಡದು ಅಂತಾನು ಅರ್ಥ ಆಗುತ್ತೆ. ಇಲ್ಲಿ ಹಣ ಅಥವಾ ಸಂಪತ್ತಿನ ಬಗ್ಗೆ ಮಾತಾಡೋದ್ರಿಂದ ಪಿರಿದು ಅಂದ್ರೆ ಬಹಳ. ಪೊನ್ನು ಅಂದ್ರೆ ಸಂಪತ್ತು ಅಥವಾ ಹಣ. ಬಹಳಷ್ಟು ಸಂಪತ್ತನ್ನ ಅಥವಾ ಹಣವನ್ನ ಪಡೆದುಕೊಂಡು. ನೋಡ್ರಿ, ಪುದುವಿನೊಳ್ ಅಂದ್ರೆ ಬೇಗನೆ ಬೆಳಗಿನ ಜಾವನೆ ಎದ್ದು ವ್ಯಾಪಾರಕ್ಕಾಗಿ ಅವರು ಬೇರೆ ಊರಿಗೆ ಹೋಗಿರ್ತಾರೆ. ನೋಡಿ, ಇನ್ನೊಂದ್ಸರಿ ಹೇಳ್ಕೊಂಡ್ ಬರ್ತೀನಿ ನೋಡ್ರಿ. ಮಧುರಾನಗರದಲ್ಲಿ ಧರ್ಮ ಬುದ್ಧಿ ಮತ್ತು ದುಷ್ಟ ಬುದ್ಧಿ ಎನ್ನುವಂತಹ ಇಬ್ಬರು ವ್ಯಾಪಾರಿ ಪುತ್ರರಿರುತ್ತಾರೆ. ಅವರು ಬೇಗನೆ ಎದ್ದು ವ್ಯಾಪಾರಕ್ಕಾಗಿ ಬೇರೊಂದು ಕಡೆಗೆ ಹೋಗಿ ಬಹಳಷ್ಟು ಹಣವನ್ನ ಪಡೆದುಕೊಂಡು ಮಗಳದು ಬಂದು ಹಿಂತಿರುಗಿ ಬಂದಿರ್ತಾರೆ. ಎಲ್ಲಿಗೆ? ನಿಜ ಜನ್ಮಭೂಮಿಯಪ್ಪ ಮಧುರಾಪುರದ ಬಹಿರುದ್ಯಾನವನದೊಳಗೆ ಬೀಡಂ ಬಿಟ್ಟು. ನೋಡ್ರಿ, ಎಲ್ಲಿಗೆ ಹಿಂತಿರುಗಿ ಬಂದ್ರವರು? ತಮ್ಮ ಜನ್ಮಭೂಮಿ ಆಗಿರ್ತಕ್ಕಂತಹ ಆ ಮಧುರಾಪುರದ, ಪುರ ಅಂದ್ರೆ ಪಟ್ಟಣ, ಆ ಮಧುರಾ ಪಟ್ಟಣ ಅಥವಾ ನಗರ, ಮಧುರಾ ನಗರಕ್ಕೆ ಹಿಂತಿರುಗಿ ಬರ್ತಾರೆ. ಆ ಮಧುರಾ ನಗರದಲ್ಲಿ ಎಲ್ಲಿಗೆ ಬರ್ತಾರೆ? ಬಹಿರ್ ಅಂದ್ರೆ ಹೊರವಲಯ. ಆ ಮಧುರಾ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಉದ್ಯಾನವನದೊಳಗೆ ಅವರು ಬೀಡನ್ನ ಬಿಡ್ತಾರೆ. ಬಿಡೋದು ಅಂದ್ರೆ ಉಳಿಕೊಳ್ಳೋದು. ಅವತ್ತಿನ ದಿನ ಅಲ್ಲೇ ಇರೋದು. ಯಾಕೆ ಅಂದ್ರೆ ಅರ್ಧರಾತ್ರಿ ಆಗಿತ್ತು. ಅವರು ವ್ಯಾಪಾರವನ್ನ ಮುಗಿಸ್ಕೊಂಡು ಹಿಂತಿರುಗಿ ಮಧುರಾ ನಗರಕ್ಕೆ ಬರೋ ಅಷ್ಟರಲ್ಲಿ ಅರ್ಧರಾತ್ರಿ ಆಗಿದ್ರಿಂದ ಅವರು ಮಧುರಾ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಆ ಉದ್ಯಾನವನದಲ್ಲೇನೆ ಬಿಡ್ತಾರೆ. ಅಲ್ಲೇ ಉಳಿದುಕೊಳ್ತಾರೆ. ಯಾರ್ಯಾರು? ಧರ್ಮ ಬುದ್ಧಿ ಮತ್ತೆ ದುಷ್ಟ ಬುದ್ಧಿ. ಎಲ್ಲಿ ಹೋಗಿದ್ರು ಅವರು?
ವ್ಯಾಪಾರಕ್ಕೋಸ್ಕರ ಹೊರಗಡೆ ಹೋಗಿದ್ರು. ಸಾಕಷ್ಟು ಹಣವನ್ನ ದುಡಿದುಕೊಂಡು ಬಂದ್ರು, ಹಣ ಸಂಪಾದನೆ ಮಾಡ್ಕೊಂಡು ಬಂದ್ರು. ನೋಡಿ, ಅರ್ಧರಾತ್ರಿಯೊಳ್ ಧರ್ಮ ಬುದ್ಧಿ ದುರ್ಬುದ್ಧಿಯಪ್ಪ ದುಷ್ಟ ಬುದ್ಧಿಯಂ ಕರೆದು. ಅರ್ಧರಾತ್ರಿ ಆಗಿದ್ರಿಂದ ಧರ್ಮ ಬುದ್ಧಿ ಏನ್ ಮಾಡ್ತಾನೆ, ದುರ್ಬುದ್ಧಿಯಪ್ಪ ಅಂದ್ರೆ ಕೆಟ್ಟ ಬುದ್ಧಿಯನ್ನ ಹೊಂದಿರತಕ್ಕಂತಹ ದುಷ್ಟ ಬುದ್ಧಿಯಂ ಕರೆದು, ದುಷ್ಟ ಬುದ್ಧಿಯನ್ನು ಕರೆದು ಹೇಳ್ತಾನೆ, ಪೊನ್ನಂ ಪಚ್ಚಿಕೊಳ್ಳುವ ಮೇಲೆ. ಪೊನ್ನಂ ಅಂದ್ರೆ ಸಂಪತ್ತನ್ನ ನಾವು ಅಥವಾ ಹಣವನ್ನ ನಾವೇನ್ ಮಾಡೋಣ, ಪಚ್ಚಿಕೊಳ್ಳು ಅಂದ್ರೆ ಹಂಚಿಕೊಳ್ಳು. ನಾವಿಬ್ರು ಸಂಪಾದನೆ ಮಾಡ್ಕೊಂಡು ಬಂದಿರುವಂತಹ ಈ ಹಣವನ್ನ ಹಂಚಿಕೊಳ್ಳೋಣ ಅಂತ ಹೇಳಿ ಯಾರು ಹೇಳ್ತಾರೆ, ಧರ್ಮ ಬುದ್ಧಿ ಹೇಳ್ತಾನೆ. ಯಾರನ್ನ ಕರೆದು ಹೇಳ್ತಾನೆ, ದುಷ್ಟ ಬುದ್ಧಿಯನ್ನ. ನೋಡಿ, ಆಗ ದುಷ್ಟ ಬುದ್ಧಿ ಹೇಳ್ತಾನೆ, ಪಾಪ ಬುದ್ಧಿಯಾಗಲು ಬಗೆದು ಇಂತೆಂದಂ. ಆ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ ಅಂದ್ರೆ ತನ್ನ ಪಾಪ ಬುದ್ಧಿಯನ್ನ ಬಗಿತಾನೆ. ತನ್ನ ಪಾಪ ಬುದ್ಧಿಯಿಂದ ಈ ರೀತಿಯಾಗಿ ಹೇಳ್ತಾನೆ, ಇಂತೆಂದಂ, ಈ ರೀತಿಯಾಗಿ ಹೇಳಿದನು. ಏನ್ ಹೇಳ್ತಾನೆ ನೋಡಿ, ನಾವು ಈ ಪೊನ್ನಂ ಪಚ್ಚಿಕೊಂಡು ಮನೆಯೊಳ ಸ್ವೇಚ್ಛೆಯಿಂದ ಇರುವವರಲ್ಲಂ. ನಾವು ಅಂದ್ರೆ ನಾವಿಬ್ರು ಈ ಹಣವನ್ನ ಪಚ್ಚಿಕೊಂಡು ಅಂದ್ರೆ ಹಂಚಿಕೊಂಡು, ನಾವಿಬ್ರು ಈ ಹಣವನ್ನ ಹಂಚಿಕೊಂಡು ಮನೆಯೊಳ್ ಅಂದ್ರೆ ಮನೆಯಲ್ಲಿ ಸ್ವೇಚ್ಛೆಯಿಂದ ಇರುವವರಲ್ಲ, ಆರಾಮಾಗಿ ಇರೋರಲ್ಲ ನಾವು. ಮತ್ತಂ ಹೊರದು ಹೋಗಲ್ಬೇಕು, ಅದು ಕಾರಣದಿಂದ ಮತ್ತೆ ನಾವು ಎಲ್ಲಿ ಹೋಗ್ತೀವಿ, ಪರದು ಅಂದ್ರೆ ವ್ಯಾಪಾರ, ಮತ್ತೆ ನಾವು ವ್ಯಾಪಾರಕ್ಕಾಗಿ ಹೊರಗಡೆ ಹೋಗುವಂತಹ ಕಾರಣ ಇರೋದ್ರಿಂದ ನಿನಗಂ ಎನಗಂ, ನಿನಗೆ ಮತ್ತೆ ಎನಗಂ ಅಂದ್ರೆ ನನಗೂ, ನಿನಗೂ ಹಾಗೂ ನನಗೂ ಬಿಯಕ್ಕೆ, ಬಿಯ ಅಂದ್ರೆ ಖರ್ಚು, ನಿನಗೂ ಹಾಗೂ ನನಗೂ ಖರ್ಚಿಗೆ ತಕ್ಕ ಇನಿತು ಪೊನ್ನಂಕೊಂಡು. ಖರ್ಚಿಗೆ ಎಷ್ಟು ಬೇಕೋ ಅಷ್ಟು, ಇನಿತು ಅಂದ್ರೆ ಸ್ವಲ್ಪ, ತಕ್ಕಷ್ಟು. ನಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಪೊನ್ನನ್ ಸಂಪತ್ತನ್ನ ಕೊಂಡು ಅಂದ್ರೆ ತೆಗೆದುಕೊಂಡು, ನಾವಿಬ್ರು ಕೂಡ ನಮಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ತೆಗೆದುಕೊಂಡು, ಮಿಕ್ಕ ಪೊನ್ನನ್ ಎಲ್ಲಮನ್, ಉಳಿದಿರ್ತಕ್ಕಂತ ಹಣವನ್ನ ಎಲ್ಲವನ್ನೂ ಕೂಡ ಇಲ್ಲಿಯೇ ಮಡಂಗುವಂ ಎನೆ. ನಾವು ಇಲ್ಲಿಯೇ ಮಡಂಗುವಂ, ಮಡಂಗು ಅಂದ್ರೆ ಅಡಗಿಸಿಡು, ಇಲ್ಲಿಯೇ ನಾವೇನ್ ಮಾಡೋಣ, ಅಡಗಿಸಿಡೋಣ ಅಂದ. ಯಾರು, ದುಷ್ಟ ಬುದ್ಧಿ. ನೋಡ್ರಿ, ಹಾಗಾದ್ರೆ ನಾವು ಈ ಹಣವನ್ನ ಹಂಚಿಕೊಂಡು ಮನೆಯಲ್ಲಿ ಆರಾಮಾಗಿರೋರಲ್ಲ, ಮತ್ತೆ ವ್ಯಾಪಾರಕ್ಕೆ ಹೋಗೋರು ನಾವು. ಆ ಕಾರಣದಿಂದ ನಾವೇನ್ ಮಾಡೋಣ, ನಮ್ಮಿಬ್ಬರಿಗೂ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನ ತೆಗೆದುಕೊಂಡು ಉಳಿದಿರುವಂತಹ ಹಣವನ್ನ ನಾವೇನ್ ಮಾಡೋಣ, ಇಲ್ಲೇ ಅಡಗಿಸಿಟ್ಟು ಹೋಗೋಣ ಅಂತ ಹೇಳಿ ದುಷ್ಟ ಬುದ್ಧಿ ತನ್ನ ಪಾಪ ಬುದ್ಧಿಯಿಂದ ಯೋಚನೆ ಮಾಡಿ ಧರ್ಮ ಬುದ್ಧಿಗೆ ಈ ರೀತಿ ಹೇಳ್ದ. ಮುಂದೆ ಏನ್ ಮಾಡ್ತಾರ ನೋಡ್ರಿ, ಈಗ ಧರ್ಮ ಬುದ್ಧಿ ಆ ಪಾಪ ಕರ್ಮನಂ ತನ್ನ ಮನನನ್ನ ಎಂದೇ ಬಗೆದು. ಪಾಪ ಧರ್ಮ ಬುದ್ಧಿ ತುಂಬಾ ಒಳ್ಳೆಯವನು, ಕೆಟ್ಟ ಯೋಚನೆಗಳು ಅವನಿಗೆ ಬರೋದೇ ಇಲ್ಲ. ಇವು ನನಗೆ ಕೆಟ್ಟದ್ದನ್ನು ಮಾಡೋದಕ್ಕೆ ಹೊರಟಿದ್ದಾನೆ ಅನ್ನೋ ಕಲ್ಪನೆನೂ ಕೂಡ ಅವನಿಗಿಲ್ಲ. ದುಷ್ಟ ಬುದ್ಧಿಯನ್ನ ತನ್ನ ನಿಜವಾದ ಸ್ನೇಹಿತ ಅಂತಾನೆ ತಿಳ್ಕೊಂಡ. ಯಾರೋ, ಧರ್ಮ ಬುದ್ಧಿ. ಮನದನ್ನ ಅಂದ್ರೆ ಸ್ನೇಹಿತ, ತನ್ನ ನಿಜವಾದ ಸ್ನೇಹಿತ ಅಂತಾನೆ ಬಗೆದ. ಬಗೆ ಅಂದ್ರೆ ತಿಳಿದುಕೊಂಡ. ನೋಡಿ, ಅದಕ್ಕೆ ಒಡಂಬಡು ಅಂದ್ರೆ ಒಪ್ಪಿಕೊಳ್ಳು, ಒಪ್ಪಿಕೊಳ್ಳು. ಯಾವುದಕ್ಕೆ ಒಪ್ಕೊಂಡ? ಸಂಪತ್ತನ್ನೆಲ್ಲ ಇಲ್ಲೇ ನಾವು ಅಡಗಿಸಿಡೋಣ ಅಂತ ದುಷ್ಟ ಬುದ್ಧಿ ಹೇಳಿದ್ನಲ್ವಾ, ಅದಕ್ಕೆ ಒಪ್ಕೊಂಡ. ಯಾರು? ಧರ್ಮ ಬುದ್ಧಿ. ನೋಡಿ, ಒಡಂಬಟ್ಟು ಒಂದು ಮಹಾವಟವಿಟಪಿಯ ಕೆಲದೊಳ್. ಮಹಾವಟವಿಟಪಿ ಅಂದ್ರೆ ದೊಡ್ಡದಾದ ಅಶ್ವತ್ಥ ಮರ ತುಂಬಾ ದೊಡ್ಡದಾಗಿರುತ್ತೆ ನೋಡ್ರಿ. ಅದನ್ನ ಜನರು ಪೂಜ್ಯ ಭಾವನೆಯಿಂದನೂ ಕೂಡ ಕಾಣ್ತಾರೆ. ಅಶ್ವತ್ಥ ಮರವನ್ನ ಪೂಜೆ ಮಾಡಿದ್ರೆ, ಅದನ್ನ ಸುತ್ತುವರೆದ್ರೆ ಒಳ್ಳೇದಾಗುತ್ತೆ ಎನ್ನುವಂತಹ ಭಾವನೆ, ನಂಬಿಕೆ ಜನರ ಮನಸ್ಸಿನಲ್ಲಿದೆ. ಅಂದ್ರೆ ಅದನ್ನ ಪೂಜನೀಯ ಭಾವನೆಯಿಂದ ನೋಡ್ತಾರೆ, ಪೂಜಿಸ್ತಾರೆ ಅಶ್ವತ್ಥ ಮರವನ್ನ. ಅಂತಹ ದೊಡ್ಡದಾದ ಅಶ್ವತ್ಥ ಮರದ ಕೆಳದೊಳ್, ಅದರ ಪಕ್ಕದಲ್ಲೇ ಅಥವಾ ಆ ಮರದ ಕೆಳದಲ್ಲೇನೆ, ಅದರ ಅಡಿಯಲ್ಲೇನೆ ಪೊನ್ನಂ ಪುಳ್ದು
ಏನ್ ಮಾಡಿದ್ರು ಹಾಗಾದ್ರೆ? ಆ ಮಹಾವಟವಿಟಪಿಯ ಆ ದೊಡ್ಡದಾಗಿರ್ತಕ್ಕಂತಹ ಅಶ್ವತ್ಥ ಮರದ ಪಕ್ಕದಲ್ಲೇನೆ ಆ ಸಂಪತ್ತನ್ನೆಲ್ಲ ಹೂಳು ಅಂದ್ರೆ ಹೂಳು, ಮಣ್ಣಿನಲ್ಲಿ ಮುಚ್ಚಿಡೋದು, ಹೂಳೋದು. ಅದನ್ನ ಮಣ್ಣಿನಲ್ಲಿ ಮುಚ್ಚಿಟ್ರು, ಹೂಳಿಟ್ರು. ಮರುದಿವಸಂ ಇಬ್ಬರು ಕೊಳಲಂ ಪಕ್ಕು ಅಂದ್ರೆ ತಿರ್ಗಾ ಬೆಳಗಾದ್ಮೇಲೆ ಮರುದಿವಸ ಇಬ್ರು ಕೂಡ ಏನ್ ಮಾಡಿದ್ರು? ಕೊಳಲಂ ಪಕ್ಕು. ಕೊಳಲ್ ಅಂದ್ರೆ ಪಟ್ಟಣ, ಕೊಳಲ್ ಪಟ್ಟಣ ಅಥವಾ ನಗರ. ತಮ್ಮ ನಗರ ಯಾವ್ದಾಗಿತ್ತು? ಮಧುರಾ ನಗರ. ನೋಡಿ, ತಮ್ಮ ಪಟ್ಟಣಕ್ಕೆ ಅವರು ಪಕ್ಕು ಅಂದ್ರೆ ಹೊಕ್ಕು ಅಂದ್ರೆ ಪ್ರವೇಶಿಸಿ. ನೋಡಿ, ಹಳೆಗನ್ನಡದಲ್ಲಿ ಕೆಲವೊಂದು ಪದಗಳಿಗೆ ಪಕಾರಕ್ಕೆ ಹಕಾರ ಬರುತ್ತೆ. ಹೋಗು ಅಂದ್ರೆ ಹೋಗು, ಪಕ್ಕು ಈ ರೀತಿ. ನೋಡಿ, ಅವರು ತಮ್ಮ ನಗರಕ್ಕೆ ಹೋಗಿ ಇಷ್ಟ ವಿಷಯ ಸುಖಗಳನ್ನು ಅನುಭವಿಸುತ್ತಿದ್ದು, ತಮಗೆ ಇಷ್ಟವಾದ ಸುಖಗಳನ್ನೆಲ್ಲ ಅನುಭವಿಸುತ್ತಾ ಕಾಲ ಕಳೀತಾ ಇದ್ರು. ಒಂದು ಸಾರಿ ಏನ್ ಮಾಡ್ತಾರೆ ನೋಡ್ರಿ, ದುಷ್ಟ ಬುದ್ಧಿ ಧರ್ಮ ಬುದ್ಧಿಯನ್ನು ವಂಚಿಸಿ ಹೋಗಿ, ಆಗ ಈ ರೀತಿ ಅವರು ಹಣವನ್ನೆಲ್ಲ ಅಲ್ಲೇ ಅಡಗಿಸಿಟ್ಟು ತಮ್ಮ ಮನೆಗಳಿಗೆ ಹೋಗಿ ಸುಖವಾಗಿ ಕಾಲ ಕಳೀತಾ ಇದ್ರು. ಆ ಸಂದರ್ಭದಲ್ಲಿ ಈ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ ಅಂದ್ರೆ ಧರ್ಮ ಬುದ್ಧಿಯನ್ನ ವಂಚಿಸಿ ಹೋಗಿ ಅಂದ್ರೆ ಹೋಗಿ ಅವನಿಗೆ ವಂಚನೆ ಅಂದ್ರೆ ಮೋಸ, ಅವನಿಗೆ ಮೋಸ ಮಾಡಿ ಹೋಗಿ ಏನ್ ಮಾಡಿರ್ತಾನೆ ಅಂದ್ರೆ ಪೊನ್ನನೆಲ್ಲ ಕೊಂಡು ಅಲ್ಲೇನು ಮುಚ್ಚಿಟ್ಟು ಬಂದಿದ್ರಲ್ಲ ಹಣವನ್ನ, ಅದನ್ನೆಲ್ಲವನ್ನೂ ಕೂಡ ತಾನು ತೆಗೆದುಕೊಂಡು ಬಿಡ್ತಾನೆ. ಯಾರೋ? ದುಷ್ಟ ಬುದ್ಧಿ ತೆಗೆದುಕೊಂಡು ಕುಳಿಯ ಮುನ್ನಿನಂತೆ ಪೂಳ್ದು. ಕುಳಿ ಅಂದ್ರೆ ಕೊಂಡ ಅಥವಾ ಒಂದು ದೊಡ್ಡದಾದ ತಗ್ಗು. ಅಂದ್ರೆ ಆ ಸಂಪತ್ತನ್ನ ಮುಚ್ಚಿಡೋದಕ್ಕೆ ಅವ್ರೇನು ಒಂದು ದೊಡ್ಡ ತಗ್ಗನ್ನ ಮಾಡಿದ್ರ, ಗುಂಡಿ ತೋಡಿದ್ರಲ್ವಾ, ಅದಕ್ಕೆ ಇಲ್ಲಿ ಕುಳಿ ಅಂದ್ರೆ ಕೊಂಡ ಅಂತಾನು ಅರ್ಥ. ನೋಡಿ, ಆ ಕುಳಿಯನ್ನ, ಆ ಹೊಂಡವನ್ನ, ಆ ಹಣವನ್ನೆಲ್ಲ ತಕ್ಕೊಂಡು ಮತ್ತೆ ಮೊದಲಿನ ಹಾಗೆ ಅದನ್ನ ಚೆನ್ನಾಗಿ ಮುಚ್ಚಿದ. ಯಾರೋ ದುಷ್ಟಬುದ್ಧಿ. ನೋಡಿ, ಕೆಲವಾನು ದಿವಸಕ್ಕೆ ಅಂದ್ರೆ ಕೆಲವಾರು ದಿನಗಳ ಕಾಲ ನಂತರ ತಾನೇ ಧರ್ಮ ಬುದ್ಧಿಯಲ್ಲಿಗೆ ಬಂದು, ತಾನೇ ಏನ್ ಮಾಡ್ತಾನೆ? ಧರ್ಮ ಬುದ್ಧಿಯಲ್ಲಿಗೆ ಬರ್ತಾನೆ. ಅಂದ್ರೆ ಧರ್ಮ ಬುದ್ಧಿಯ ಹತ್ತಿರ ಬಂದು ಬೀಯಕ್ಕೆ ಪೊನ್ನು ಇಲ್ಲವೆಂದು. ಬೀಯ ಅಂದ್ರೆ ಖರ್ಚಿಗೆ ಹಣನೇ ಇಲ್ಲ ಇನ್ನು. ಅಂದ್ರೆ ನಾವು ತೆಗೆದುಕೊಂಡಿರೋ ಹಣ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಖರ್ಚಿಗೆ ನನ್ನ ಹತ್ರ ಹಣನೇ ಇಲ್ಲ. ಹಾಗಾಗಿ ಏನ್ ಮಾಡೋಣ? ಇನ್ನೂ ಕಿರಿದು ಪೊನ್ನಂ ತೆಗೆದುಕೊಳ್ಳುವ. ಇನ್ನೂ ಕಿರಿದು ಅಂದ್ರೆ ಸ್ವಲ್ಪ, ಕಿರಿದು ಅಂದ್ರೆ ಚಿಕ್ಕದು ಅಂತ ಅರ್ಥ. ಇಲ್ಲಿ ಸಂಪತ್ತಾಗಿರೋದ್ರಿಂದ ಸ್ವಲ್ಪ. ನೋಡಿ, ಇನ್ನೂ ಸ್ವಲ್ಪ ನಾವು ಹಣವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ದುಷ್ಟ ಬುದ್ಧಿ ಧರ್ಮ ಬುದ್ಧಿ ಹತ್ರ ಬಂದು ಹೇಳ್ತಾನೆ. ನೋಡಿ, ಎಂದೊಡೆ ಒಡಗೊಂಡು ಹೋಗಿ, ಪಾಪ ಧರ್ಮ ಬುದ್ಧಿ ಇದಕ್ಕೂ ಕೂಡ ಒಪ್ಕೊಂಡ. ಹಣನ ಇಲ್ಲೇ ಮುಚ್ಚಿಡೋಣ ಅಂದ್ರೆ ಅದಕ್ಕೂ ಒಪ್ಕೊಂಡ. ಈಗ ಖರ್ಚಿಗೆ ಹಣ ಇಲ್ಲ, ಮತ್ತೆ ಸ್ವಲ್ಪ ತೆಗೆದುಕೊಂಡ್ಬರೋಣ ಅಂತ ಕರೆದ್ರೆ ಅದಕ್ಕೂ ಕೂಡ ಧರ್ಮ ಬುದ್ಧಿ ಒಪ್ಕೊಂಡ. ಯಾಕೆ ಅಂದ್ರೆ ದುಷ್ಟ ಬುದ್ಧಿ ತನ್ನ ಸ್ನೇಹಿತ, ತನ್ನ ನಿಜವಾದ ಸ್ನೇಹಿತ ಅಂತ ಹೇಳಿ ಆತನನ್ನ ನಂಬಿದ್ದ ಧರ್ಮ ಬುದ್ಧಿ. ನೋಡಿ, ಒಪ್ಪಿಕೊಂಡು ಹೋಗಿ ಪೂಳದಡಿಯಳು ಪೊನ್ನ ಕಾಣದೆ. ಸರಿ, ಒಪ್ಕೊಂಡು ಇಬ್ರು ಕೂಡ ಆ ಉದ್ಯಾನವನದಲ್ಲಿರ್ತಕ್ಕಂತಹ ಆ ವಟವೃಕ್ಷದ ಬಳಿ ಹೋಗಿ ಅವ್ರೇನು ಮುಚ್ಚಿಟ್ಟಿದ್ರಲ್ಲ ಆ ಜಾಗದಲ್ಲಿ ತೆಗೆದು ನೋಡ್ತಾರೆ. ಪೂಳದ ಎಡೆ ಅಂದ್ರೆ ಸ್ಥಳ, ಒಳ್ಳ ಅಂದ್ರೆ ಅಲ್ಲಿ. ಆ ಸ್ಥಳದಲ್ಲಿ ಪೊನ್ನ ಕಾಣದೆ, ಅವ್ರ ಹಣವನ್ನ ಕಾಣದೇನೆ ಇನ್ನು ಉಸಿರದಿರ್ತೊಡೆ. ನೋಡಿ, ಅವ್ರಲ್ಲಿ ಹೋಗಿ ತೆಗೆದು ನೋಡಿದಾಗ ಅಲ್ಲಿ ಏನಿರಲ್ಲ, ಅವ್ರು ಮುಚ್ಚಿಟ್ಟಿರುವಂತಹ, ಅಡಗಿಸಿಟ್ಟಿರುವಂತಹ ಸಂಪತ್ತು ಇರೋದೇ ಇಲ್ಲ. ಆಗ ಧರ್ಮ ಬುದ್ಧಿಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ದುಷ್ಟ ಬುದ್ಧಿಗೆ ಗೊತ್ತಲ್ವಾ ಅದೇನಾಗಿದೆ ಅಂತ. ಅದಕ್ಕೆ ಏನ್ ಉಪಾಯ ಮಾಡ್ತಾನೆ ದುಷ್ಟ ಬುದ್ಧಿ ಅಂದ್ರೆ, ಇನ್ನು ಉಸಿರದಿರ್ತೊಡೆ, ಇನ್ನು ನಾನೇನಾದ್ರೂ ಹೇಳ್ದೆ ಹೋದ್ರೆ, ಉಸಿರು ಅಂದ್ರೆ ಹೇಳು, ಉಸಿರ್ ಹೇಳು, ಹೇಳ್ದೇ ಇದ್ರೆ ಅಮೃತಂ ತನ್ನ ಮೇಲೆ ವರ್ಕುದೆಂದು. ಇನ್ನು ನಾನೇನಾದ್ರೂ ಮಾತನಾಡದೆ ಹೋದ್ರೆ, ಏನಾದ್ರೂ ಹೇಳ್ದೆ ಹೋದ್ರೆ ಅಮೃತ ಅಂದ್ರೆ ಅಸತ್ಯ ಅಥವಾ ಸುಳ್ಳು. ನೋಡ್ರಿ, ತನ್ನ ಮೇಲೆ ವರ್ಕುದೆಂದು ಬರುವುದೆಂದು.
ಹಣ ಇಲ್ದಿರುವಂತಹ ಆರೋಪ ತನ್ನ ಮೇಲೆ ಬರುತ್ತೆ ಅಂತ ಹೇಳಿ ಈ ದುಷ್ಟಬುದ್ಧಿ ಏನ್ ಹೇಳ್ಬಿಡ್ತಾನೆ ಮೊದ್ಲೇ ತಾನೆ ಅಂತಂದ್ರೆ, ಪೊನ್ನನೆಲ್ಲಂ ನೀನೇ ಕೊಂಡೆ ಎಂಬುದು, ಇಲ್ಲಿರುವಂತಹ ಹಣವನ್ನೆಲ್ಲ ನೀನೇ ತೆಗೆದುಕೊಂಡಿದೀಯಾ ಅಂತ ಹೇಳಿ ದುಷ್ಟಬುದ್ಧಿ ಧರ್ಮಬುದ್ಧಿಯ ಮೇಲೆ ಆರೋಪವನ್ನ ಮಾಡ್ಬಿಟ್ಟ. ನೋಡಿ, ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೋಡಿ, ಇನ್ನೊಂದ್ಸರಿ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಮಧುರಾ ನಗರದಲ್ಲಿ ಧರ್ಮಬುದ್ಧಿ ಮತ್ತೆ ದುಷ್ಟಬುದ್ಧಿ ಎನ್ನುವಂತಹ ಇಬ್ಬರು ವ್ಯಾಪಾರಿ ಪುತ್ರರುಗಳಿರ್ತಾರೆ. ಅವರು ಬೇಗನೆ ಎದ್ದು ವ್ಯಾಪಾರಕ್ಕೆಂದು ಬೇರೊಂದು ಕಡೆ ಹೋಗಿ ವ್ಯಾಪಾರವನ್ನ ಮಾಡಿಕೊಂಡು ಬಹಳಷ್ಟು ಹಣವನ್ನ ಸಂಪಾದನೆ ಮಾಡ್ಕೊಂಡು ಬಂದಿರ್ತಾರೆ. ಮತ್ತೆ ತಮ್ಮ ಜನ್ಮಭೂಮಿಯಾದ ಮಧುರಾ ನಗರಕ್ಕೆ ಹಿಂತಿರುಗುವಷ್ಟರಲ್ಲಿ ಅರ್ಧರಾತ್ರಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಅವರು ಆ ಮಧುರಾ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಒಂದು ಉದ್ಯಾನವನದಲ್ಲಿ ಉಳಿದುಕೊಳ್ತಾರೆ. ಆಗ ಧರ್ಮಬುದ್ಧಿ ದುಷ್ಟಬುದ್ಧಿಯನ್ನ ಕರೆದು ಈ ಹಣವನ್ನ ಇಬ್ರು ಹಂಚ್ಕೊಂಡ್ ಬಿಡೋಣ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ದುಷ್ಟಬುದ್ಧಿ ತನ್ನ ಪಾಪ ಬುದ್ಧಿಯನ್ನ ಬಗೆದು ಯೋಚನೆ ಮಾಡಿ ಈ ರೀತಿಯಾಗಿ ಹೇಳ್ತಾನೆ, ಈ ಹಣವನ್ನ ಹಂಚಿಕೊಂಡು ನಾವು ಮನೆಯಲ್ಲಿ ಆರಾಮಾಗಿ ಇರೋರಲ್ಲ, ಮತ್ತೆ ವ್ಯಾಪಾರಕ್ಕಾಗಿ ಹೋಗ್ಬೇಕಾಗಿರುವಂತಹ ಕಾರಣ ಇರೋದ್ರಿಂದ ನಾವು ನಮಗೆ ಬೇಕಾಗಿರುವ ಖರ್ಚಿಗೆ ಬೇಕಾದಷ್ಟು ಹಣವನ್ನ ತೆಗೆದುಕೊಂಡು ಉಳಿದಿರುವಂತಹ ಹಣವನ್ನ ನಾವು ಇಲ್ಲಿಯೇ ಅಡಗಿಸಿಡೋಣ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಧರ್ಮಬುದ್ಧಿನೂ ಕೂಡ ಒಪ್ಕೊಳ್ತಾನೆ. ಆಗ ಇಬ್ರು ಸೇರಿ ಆ ಉದ್ಯಾನವನದಲ್ಲಿರ್ತಕ್ಕಂತಹ ಒಂದು ದೊಡ್ಡದಾದ ಅಶ್ವತ್ಥ ಮರದ ಬಳಿಯಲ್ಲಿ ಒಂದು ಹೊಂಡವನ್ನ ತೋಡಿ ಅಲ್ಲಿ ತಾವು ಸಂಪಾದನೆ ಮಾಡ್ಕೊಂಡು ಬಂದಿರುವಂತಹ ಸಂಪತ್ತನ್ನ ಹೂಳಿಡ್ತಾರೆ, ಅಡಗಿಸಿ ಮುಚ್ಚಿಡ್ತಾರೆ. ಮರುದಿವಸ ಇಬ್ರು ಕೂಡ ತಮ್ಮ ನಗರಕ್ಕೆ ಹೋಗಿ ತಮ್ಮ ತಮ್ಮ ಮನೆಗಳಲ್ಲಿ ಸುಖವಾಗಿ ಆರಾಮಾಗಿ ಕಾಲ ಕಳೀತಾ ಇರ್ತಾರೆ. ಆ ಸಂದರ್ಭದಲ್ಲಿ ದುಷ್ಟಬುದ್ಧಿ ಧರ್ಮಬುದ್ಧಿಗೆ ವಂಚನೆ ಮಾಡಿ ತಾನೊಬ್ಬನೇ ಬಂದು ಏನ್ ಮಾಡ್ತಾನೆ, ಅಲ್ಲಿ ಹೂಳಿಟ್ಟಿರುವಂತಹ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಕೆಲವು ದಿನಗಳ ಕಾಲ ಧರ್ಮಬುದ್ಧಿಯ ಹತ್ರ ಬಂದು ದುಷ್ಟಬುದ್ಧಿ ನಾಟಕ ಮಾಡ್ತಾ ಇದ್ದಾರೆ. ನೋಡಿ, ಖರ್ಚಿಗೆ ಹಣನೇ ಇಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಹಣವನ್ನು ನಾವು ತೆಗೆದುಕೊಂಡು ಬರೋಣ ಅಂತ ಹೇಳಿ ಅವನನ್ನ ಕರೀತಾನೆ. ಆಗ ಧರ್ಮಬುದ್ಧಿ ಅದಕ್ಕೆ ಒಪ್ಕೊಂಡು ಇಬ್ರು ಕೂಡ ಅಲ್ಲಿ ಆ ಮಹಾ ವಟವಿಟಿಪೆಯ ಹತ್ರ ಬಂದು ನೋಡಿದಾಗ ಅಲ್ಲಿ ಆ ಸಂಪತ್ತು ಇರೋದೇ ಇಲ್ಲ. ಆಗ ದುಷ್ಟಬುದ್ಧಿ ಯೋಚನೆ ಮಾಡ್ತಾನೆ, ನಾನು ಸುಮ್ಮನೆ ಇದ್ರೆ ಈ ಆರೋಪ ನನ್ನ ಮೇಲೆ ಬರುತ್ತೆ ಅಂತ ಹೇಳಿ ಧರ್ಮಬುದ್ಧಿಗಿಂತ ಮೊದಲು ತಾನೇ ಮಾತನಾಡ್ತಾನೆ, ಇಲ್ಲಿ ಇಟ್ಟಿರುವಂತಹ ಸಂಪತ್ತನ್ನೆಲ್ಲ ನೀನೇ ತೆಗೆದುಕೊಂಡ್ ಬಿಟ್ಟಿದೀಯಾ ಅಂತ ಹೇಳಿ ಧರ್ಮಬುದ್ಧಿಯ ಮೇಲೆ ದುಷ್ಟಬುದ್ಧಿ ಆರೋಪವನ್ನ ಹೊರಿಸ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಧರ್ಮಬುದ್ಧಿ ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದ. ಮೋಸ ಕಪಟ ಯಾವ್ದು ಅವನಿಗೆ ಗೊತ್ತೇ ಇಲ್ಲ. ತನ್ನ ಸ್ನೇಹಿತ ತನಗೆ ಇಷ್ಟು ದೊಡ್ಡ ಮೋಸ ಮಾಡ್ತಿದ್ದಾನೆ ಅಂತ ಅವನು ಅನ್ಕೊಂಡೇ ಇಲ್ಲ. ಆದ್ರೆ ಕೆಟ್ಟ ಬುದ್ಧಿಯವನಾದಂತಹ ದುಷ್ಟ ಬುದ್ಧಿ ಈ ರೀತಿ ತನ್ನ ಸ್ನೇಹಿತನಿಗೆನೆ ಮೋಸ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾನೆ. ನೋಡಿ, ಅತಿ ಕುಟಿಲ ಮನಂ ಧನಲುಬ್ಧತೆಯಿಂದಂ ದುಷ್ಟ ಬುದ್ಧಿ ನುಡಿದಂ ಉಸ್ಯಂ ಮತಿಗೆಟ್ಟು ತಸ್ಕರಸ್ಯಾಮೃತಂ ಬಲಂ ಎನಿಪ ವಾಕ್ಯವಂ ನೆನೆಯುತ್ತಂ. ನೋಡಿ, ಅತಿ ಕುಟಿಲ ಮನಂ, ಅತಿ ಕುಟಿಲ, ಕುಟಿಲ ಅಂದ್ರೆ ಮೋಸ, ಅತಿಯಾದ ಮೋಸದ ಮನಂ ಅಂದ್ರೆ ಮನಸ್ಸು, ಧನಲುಬ್ಧತೆಯಂ, ಧನ ಅಂದ್ರೆ ಹಣ, ಲುಬ್ಧತೆ ಅಂದ್ರೆ ದುರಾಸೆ, ಲುಬ್ಧತೆ ಅಂದ್ರೆ ದುರಾಸೆ, ಹಣದ ದುರಾಸೆ, ಅತಿಯಾದ ಮೋಸದ ಮನಸ್ಸು ಹಾಗೂ ಹಣದ ದುರಾಸೆ, ಇವುಗಳಿಂದ ದುಷ್ಟ ಬುದ್ಧಿ ನುಡಿದಂ ಪುಸಿಯಂ, ನುಡಿದ ಅಂದ್ರೆ ಮಾತನಾಡಿದ, ಹುಸಿ ಅಂದ್ರೆ ಹುಸಿ, ಹುಸಿ ಅಂದ್ರೆ ಸುಳ್ಳು, ಸುಳ್ಳನ್ನ ಹೇಳಿದ. ಯಾರು? ದುಷ್ಟ ಬುದ್ಧಿ. ನೋಡಿ, ಅವನ್ಗೆ ಅತಿಯಾದ ಮೋಸದ ಮನಸ್ಸಿತ್ತು. ಯಾರಿಗೆ? ದುಷ್ಟ ಬುದ್ಧಿಗೆ. ಹಣದ ದುರಾಸೆ ಇತ್ತು. ಈ ಕಾರಣದಿಂದ ಅವನು ಸುಳ್ಳನ್ನ ಹೇಳಿಬಿಡ್ತಾನೆ. ಮತಿಗೆಟ್ಟು, ಬುದ್ಧಿ ಕೆಟ್ಟು, ತಸ್ಕರಸ್ಯಾಮೃತಂ ಬಲಂ, ತಸ್ಕರ ಅಂದ್ರೆ ಕಳ್ಳ. ನೋಡಿ, ಪದಗಳ ಅರ್ಥ ಎಲ್ಲವನ್ನೂ ಕೂಡ ನೀವು ಬರ್ಕೋಬೇಕು. ತಸ್ಕರ ಅಂದ್ರೆ ಕಳ್ಳ, ಅಮೃತ ಅಂದ್ರೆ ಅಸತ್ಯ ಅಥವಾ ಸುಳ್ಳು, ಬಲಂ ಬಲ. ನೋಡ್ರಿ, ಕಳ್ಳನಿಗೆ ಸುಳ್ಳೇ ಬಲ. ಕಳ್ಳರು ಯಾವತ್ತಾದ್ರೂ ಸತ್ಯವನ್ನು ಒಪ್ಕೋತಾರ? ನಾನೇ ಕದ್ದಿದ್ದು
ಇಲ್ಲ, ಸುಳ್ಳೆ ಮಾತಾಡಲ್ಲ ಅವರು, ಸುಳ್ಳೆ ಬಲ ಅವ್ರಿಗೆ. ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ಬಿಡ್ತಾರೆ ಕಳ್ಳರು. ನೋಡಿ, ಕಳ್ಳರಿಗೆ ಸುಳ್ಳೇ ಬಲ ಎನಿಪ ವಾಕ್ಯವು ನೆನೆಯುತ್ತು. ಈ ರೀತಿಯ ವಾಕ್ಯವನ್ನ ನೆನೆಯುತ್ತಾ ದುಷ್ಟ ಬುದ್ಧಿ ಏನ್ ಮಾಡ್ತಾನೆ? ಸುಳ್ಳನ್ನ ಹೇಳ್ಬಿಡ್ತಾನೆ. ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸ್ಬಿಡ್ತಾನೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದುವರೆಗೂ ನೋಡಿರುವಂತಹ ಇಷ್ಟು ಈ ಗದ್ಯ ಭಾಗ ನಿಮ್ಗೆ ಅರ್ಥ ಆಗಿದೆನಾ? ನೋಡ್ರಿ, ಪಾಠ ಅರ್ಥ ಆಯ್ತು ಅಂತ ನಾನು ಭಾವಿಸಿದ್ದೀನಿ. ನೀವು ಮತ್ತೆ ನಿಮ್ಮ ಪಠ್ಯ ಪುಸ್ತಕವನ್ನ ತೆಗೆದು ಇದನ್ನ ಇನ್ನೊಂದು ಸಾರಿ ಓದಿ ಪುನರ್ಮನನ ಮಾಡಿಕೊಂಡು ಮತ್ತೊಂದು ಸಾರಿ ಅದರ ಸಾರಾಂಶವನ್ನ ನೆನಪು ಮಾಡಿಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ. ದುಷ್ಟ ಬುದ್ಧಿ ಆ ಹಣವನ್ನ ಕದ್ನ ಅಥವಾ